ನಮಸ್ಕಾರ ವೀಕ್ಷಕರೇ, ನಾವಿವತ್ತಿದ್ದೀವಿ ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸೇರುವಂತಹ ಈ ಒಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕರಾಗಿ ಸನ್ಮಾನ್ಯ ಶ್ರೀ ಮುನಿರತ್ನ ನಾಯ್ಡು ಅವರು ಇದು ಭಾರತೀಯ ಜನತಾ ಪಕ್ಷವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಇವತ್ತಿನ ಈ ಒಂದು ಪೈಪೋಟಿಯ ಜಿದ್ದಾಜಿದ್ದಿನ ರಣಕಣವಾಗಿ ಇವತ್ತು ಈ ಒಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಾವು ತೀವ್ರ ಹಣಾಹಣಿಯನ್ನು ನೋಡ್ತಾ ಇದ್ದೀವಿ. ವೀಕ್ಷಕರೇ, ಬನ್ನಿ, ನಾವಿದ್ದೀವಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಗೆ ಇಲ್ಲಿ ಒಂದು ರೋಚಕ ಹಣಾಹಣಿ ಶುರುವಾಗಿದೆ. ಇಲ್ಲಿ JDS ಮತ್ತು ಭಾರತೀಯ ಜನತಾ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ CN ಮಂಜುನಾಥ್ ಅವರು ಕಣದಲ್ಲಿದ್ದಾರೆ. ಹಾಗೆಯೇ ಮತ್ತು ನಮ್ಮ ಕಾಂಗ್ರೆಸ್ಸಿಂದ ಹಾಲಿ ಸಂಸದರಾದಂಥ DK ಸುರೇಶ್ ಅವರು ಕಣದಲ್ಲಿದ್ದಾರೆ. ಬನ್ನಿ, ಅವರಿಬ್ಬರ ನಡುವಿನ ಈ ರೋಚಕ ಹಣಾಹಣಿಯಲ್ಲಿ ಏನಾಗ್ಬೋದು, ಇಲ್ಲಿನ ಮತದಾರರು ಏನು ಹೇಳ್ತಾರೆ ಅಂತ ಅವರ ಅಭಿಪ್ರಾಯವನ್ನು ಕೇಳೋಣ. ನಮಸ್ಕಾರ, ಏನು ಹೆಸರೇನು, ಏನು ಮಾಡ್ಕೊಂಡಿದ್ದೀರಿ? ಓಕೆ, ಆಟೋ ಡ್ರೈವರು, ಆಟೋ ಚಾಲಕರು. ಓಕೆ, ಆಟೋ ಚಾಲಕರು. ಹೇಗಿದೆ ಸರ್ಕಾರ, ಇವಾಗ ಏನಾಗ್ಬೋದು ಅಂತ ಹೇಳಕ್ಕಾಯ್ತಾ ಇಲ್ಲ. ಇವಾಗೆಲ್ಲ ನಾವು ನೋಡ್ತಾ ಇರೋಂಗೆ BJP ಸರ್ಕಾರ ಬರ್ಬೋದು ಅನ್ಕೊಂಡಿದ್ದೀವಿ. ಭಾರತೀಯ ಜನತಾ ಪಕ್ಷಕ್ಕೆ ನಿಮ್ಮ ಒಲವಿದೆ. ಓಕೆ, ಯಾಕೆ DK ಸುರೇಶ್ ಅವರಲ್ಲ? DK ಸುರೇಶ್ ಅವರು ಏನು ಮಾಡಲಿಲ್ಲ ನಮಗೆ, ಏನು ಮಾಡಲಿಲ್ಲ ನೋಡಿ. ಕಳಸರಿ ಗ್ರಾಮಾಂತರ, ಬೆಂಗಳೂರು ಗ್ರಾಮಾಂತರದಿಂದ ಗೆದ್ದಂತ ಏಕೈಕ ಕಾಂಗ್ರೆಸ್ ಸಾರಿ ಸಂಸದರು ಅವರು ಹೆಸರು ಇವಾಗ ಇಲ್ಲ. ಓಕೆ, ಹಾಗಾದ್ರೆ ಡಾಕ್ಟರ್ CN ಮಂಜುನಾಥ್ ಗೆಲುವು ನಿಶ್ಚಿತ. ಓಕೆ, ಗೆಲ್ತಾರೆ ಅವರು, ಎಲ್ಲ ಗೆಲ್ತಾರೆ. ಥ್ಯಾಂಕ್ ಯು. ಯಜಮಾನ್ರೆ ನಮಸ್ಕಾರ, ಏನ್ ಮಾಡ್ಕೊಂಡಿದ್ದೀರಿ? ಆಟೋ ಓಡ್ಕೊಂಡಿದ್ದೀವಿ. ಆಟೋ ಚಾಲಕರು. ಸರಿ, ಆಯ್ತು. ಈ ಸರಿ ಲೋಕಸಭಾ ಚುನಾವಣೆಗೆ DK ಸುರೇಶ್ ಅವರು ಕಾಂಗ್ರೆಸ್ ಇಂದ ಡಾಕ್ಟರ್ ಮಂಜುನಾಥ್ ಅವರೇ ಗೆಲ್ಬೇಕು. ಯಾಕೆ ಅವ್ರು ಗೆಲ್ಬೇಕು? ಅಲ್ಲ, ಅವ್ರ ರಾಜಕೀಯನೇ ಗೊತ್ತಿಲ್ವಲ್ಲ. ಡಾಕ್ಟ್ರು ಆಸ್ಪತ್ರೆಗೆ ಇರ್ಬೇಕಾದ್ರೆ ಬಡವರಿಗೆ ಒಳ್ಳೇದು ಮಾಡ್ತಾರೆ ಅಂತ ಒಳ್ಳೇದು ಮಾಡೋದು. ಹೌದು, ಅವ್ರಿಗೆ ರಾಜಕೀಯ ಅಭ್ಯಾಸ ಇಲ್ಲ. ಮಾಡ್ತಾರೆ. ಇದೆಲ್ಲ ಯಾಕೆಂದ್ರೆ ಕಾಂಗ್ರೆಸ್ ಅವರು ಒಪಿನಿಯನ್ಸ್ ಹೇಳ್ತಾರೆ, ಹಿಂಗೆ ಮುಂದೆ ಮಾಡ್ತಾರೆ ನೋಡಿ. ಓಕೆ, ಅಂದ್ರೆ ಸ್ವಚ್ಛಂದ ಮನುಷ್ಯ ಗೆಲ್ಲಬೇಕು ಈಗ. ಓಕೆ, ಥ್ಯಾಂಕ್ ಯು ಸರ್. ನೀವು ಇಟ್ಕೊಳ್ಳಿ, ನೀವೇ. ಲಕ್ಷಾಂತರ ಜನಕ್ಕೆ ಡಾಕ್ಟರ್ ಮಂಜುನಾಥ್ ಒಳ್ಳೇದು ಮಾಡಿದ್ದಾರೆ. ಹೃದ್ರೋಗ ತಜ್ಞ. ಅದರಿಂದ ಅಂಥ ಮನುಷ್ಯನೇ ಬೇಕು. ನಾವೆಲ್ಲ BJPಗೆ ಮಾಡ್ತೀವಿ ಓಟ್. ಆಯ್ತು, ಸರಿ. ನಾನೇನ್ ಹೇಳ್ತಾ ಇದ್ದೀನಿ, ರಾಜಕಾರಣನೇ ಬೇರೆ, ಒಳ್ಳೆ ವ್ಯಕ್ತಿನೇ ಬೇರೆ. ಒಳ್ಳೆ ವ್ಯಕ್ತಿಗಳಿಗೆ ರಾಜಕಾರಣ ಅಲ್ವೇ ಅಲ್ಲ ಅಂತಾರೆ. ಅಲ್ಲ, ಆದ್ರೂ ಮಾಡ್ತಾರೆ ಮುಂದಕ್ಕೆ. ಅವ್ರು ಈ ಸರಿ ಗೆದ್ದು ಬಂದ್ರೆ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಎಲ್ಲರೂ ಏನ್ ಹೇಳ್ತಾರೆ ಅಂದ್ರೆ, ಒಬ್ಬ ಒಳ್ಳೆ ವ್ಯಕ್ತಿನ ಕರ್ಕೊಂಬಂದು ರಾಜಕೀಯಕ್ಕೆ ಬಿಡ್ತಾ ಇರೋದೇ ಒಂದು ಮಹಾ ಅಪರಾಧ ಅಂತ ಹೇಳ್ತಾರೆ. ಇಲ್ಲ, ಮಹಾ ಅಪರಾಧ ಅಲ್ಲ. ಇನ್ಮೇಲೆ ರೆಡಿ ಆಯ್ತಾರೆ. ಯಾರು ಫಸ್ಟ್ ಬಂದಾಗಲೇ ಯಾರು ರೆಡಿ ಆಗಲ್ಲ. ಈಗ ಅವ್ರು ಯಾರೇ 3ನೇ ಸರಿಗೆ 4ನೇ ಸಲ ನಿಂತಿದ್ದಾರೆ. ಎಲ್ಲ ಕಡೆ ಕಬಳಿಸ್ಕೊಂಡು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡ್ಕೊಂಡ್ರೆ, ಸಾವಿರಾರು ಕೋಟಿನ. ಈ ಅಪ್ಪ ಏನು ಮಾಡಿಲ್ಲ. ಮುಂದಕ್ಕೆ ಜನಸೇವೆ ಮಾಡ್ತಾರೆ. ನಮಗೆ ಅಭ್ಯರ್ಥಿ ಮಂಜುನಾಥೇ ಬೇಕು. ಓಕೆ, ಹಂಗಾರೆ ಸೀರೆ, ಕುಕ್ಕರು, ಮತ್ತೊಂದು ಕೆಲಸ ಮಾಡಲ್ಲ, ಏನು ಮಾಡಲ್ಲ. ನಾವೇನು ತಗೊಳ್ಳೋದು ಇಲ್ಲ, ತಗೊಳ್ಳೋದಿಲ್ಲ. ಮಂಜುನಾಥ್ ಕೇಳಕ್ಕೂ ಹೋಗಲ್ಲ, ಅದೇ ಮಾಡ್ತೀವಿ. ಬನ್ನಿ ವೀಕ್ಷಕರೇ, ನಾವಿವತ್ತು ಆಟೋ ಚಾಲಕರ ಜೊತೆಯಲ್ಲಿದ್ದೀವಿ. ಆಟೋ ಚಾಲಕರಂದ್ರೆ ನಮ್ಮನ್ನು ಕರ್ಕೊಂಡು ಹೋಗುವಂಥ ಸಾರಥಿಗಳು. ಇವತ್ತು ಕುರುಕ್ಷೇತ್ರ 2024 ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಒಂದು ಸ್ಪರ್ಧೆಯ ರೋಚಕ ಕಣ. ಅದರಲ್ಲಿ ಇವತ್ತು ನಮಗೆ ಡಾಕ್ಟರ್ CN ಮಂಜುನಾಥ್ ಅವರು ಕಣದಲ್ಲಿದ್ದಾರೆ, BJP ಮತ್ತು JDS ಮೈತ್ರಿ ಅಭ್ಯರ್ಥಿಯಾಗಿ. ಹಾಗೆ ಕಾಂಗ್ರೆಸ್ನಿಂದ DK ಸುರೇಶ್ ಅವರು ಕಣದಲ್ಲಿದ್ದಾರೆ. ಬನ್ನಿ, ನಮ್ಮ ಮತದಾರರ ಒಲವು ಯಾರ ಕಡೆ ಇದೆ, ಯಾರತ್ತ ಇದೆ ಅಂತ ನೋಡೋಣ. ಹೇಳಿ ಸರ್, ಈಗ ನಿಮ್ಮ ಅಭ್ಯರ್ಥಿಗಳು JDS BJP ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ CN ಮಂಜುನಾಥ್ ಡಾಕ್ಟರ್ ಇದ್ದಾರೆ. ಹಾಗೆಯೇ DK ಸುರೇಶ್ ಅವರು ಕಳಸರೆ ಸಂಸದರಾಗಿದ್ದರು, ಕಾಂಗ್ರೆಸ್ ಸಂಸದರು. ಈಗಲೂ ಕೂಡ ಅವರೇ ಕಣದಲ್ಲಿದ್ದಾರೆ. ಯಾರ ಪರವಾಗಿದೆ ನಿಮ್ಮ ಒಲವು? ನಮ್ಮದು ಮೋದಿ ಅವರು ಬಡವರಿಗೆ ಸಹಾಯ ಮಾಡೋದಿಲ್ಲ, ನಮ್ಮದು ಕಾಂಗ್ರೆಸ್ ಬಡವರ ಪಕ್ಷ ಅಂತ ಹೇಳ್ತಾರೆ. ಏನಿಲ್ಲ ಸರ್, ದೇಶ ಉದ್ಧಾರ ಆಗಬೇಕು ಅಂದರೆ ಅವರೇ. ಬರೀ ಮೋದಿ ಅವರು ಅದಾನಿ ಅಂಬಾನಿ ಸಹಾಯ ಮಾಡಿದ್ರೆ ನಮ್ಗೆ ಯಾರಿಗೂ ಬಡವರ ಕಡೆ ನೋಡೋದಿಲ್ಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು. ಏನಿಲ್ಲ, ಮಾಡ್ತಾ ಇದಾರಲ್ಲ ಸರ್, ಇವಾಗ ಎಲ್ಲ ಕಡೆನೂ ಮಾಡ್ತಾ ಇದಾರಲ್ಲ, ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ತಾ ಇದಾರಲ್ಲ. ಮತ್ತೆ ದೇಶ ಒಪ್ಕೊಂತಾ ಇದಾರಲ್ಲ ಮೋದಿ ಅಂತ, ಸುಮ್ಮನೆ ಒಪ್ಕೊಂಡ್ಬಿಡ್ತಾರ. ಸರಿ, ಹಂಗಾದ್ರೆ ಇವಾಗ ನಾನು ಇನ್ನೊಂದು ಹೇಳ್ತೀನಿ, ಡಾಕ್ಟರ್ CN ಮಂಜುನಾಥ್ ಅವರು ಡಾಕ್ಟ್ರು, ರಾಜಕಾರಣನೇ ಗೊತ್ತಿಲ್ಲ ಅವ್ರಿಗೆ, ಅವ್ರ ಅಭ್ಯರ್ಥಿ. ನಿಮ್ಮ ಓಟ್ ಅವ್ರಿಗೆ ಹಾಕ್ತೀರಾ? ಹಾಕ್ತೀವಿ. ಹಂಗಾದ್ರೆ ಇವರು ರಾಜಕಾರಣ ಗೊತ್ತಿಲ್ಲದವ್ರಿಗೆ ಓಟ್ ಆಗೋದಕ್ಕಿಂತ DK ಸುರೇಶ್ ಅವರು ಗೊತ್ತಿಲ್ಲ, ಅವ್ರು ಬರಲ್ಲ. ಅವರು ಎಲ್ಲ ಕಡೆಯಿಂದ ತಿಳ್ಕೊಂಡು ಮಾರ್ಗದರ್ಶನ ತಗೊಂಡು ಅವ್ರು ಮಾಡೋದು. ಸೊ ನಿಮ್ಮ ಒಲವು? ನಮ್ಮ ಒಲವು BJPಗೆ, ಡಾಕ್ಟರ್ ಮಂಜುನಾಥ್ಗೂ ಓಟೆ. ಇಲ್ಲ ಈ ಕಡೆ ಬಂದ್ರೆ ಈ ಕಡೆ ಅವ್ರಿಗೆ ಮುನಿರತ್ನ ಅವ್ರಿಗೂ ಓಟೇನೆ. ಯಾಕಂದ್ರೆ ಆ ಕಡೆ ಇರೋದ್ರಿಂದ
ಸುಂಗದಕಟ್ಟೆ ಇರೋದ್ರಿಂದ ಅವ್ರಿಗೆ ಹಾಕ್ತಿವಿ. ನಮ್ಮ ಮನೆ ಇರೋ ಚಾಮರಾಜಪೇಟೆ. ಯಾಕಂದ್ರೆ ಮಂಜುನಾಥ್ ಅವ್ರು ಅಂದ್ರೆ ಅವರು ಸುಮಾರು ಜನಕ್ಕೆ ಈ ಬಡವರಿಗೆಲ್ಲ ತುಂಬಾ ಹೆಲ್ಪ್ ಮಾಡೋರು ಅವರು ಹೆಲ್ಪ್ ಮಾಡಿರೋದ್ರಿಂದ ನಾವು ಅವ್ರಿಗೆ ನಮ್ಗೆ ಅವ್ರ ಮೇಲೆ ಒಲವು ಇದೆ. ಅವ್ರಿಗೆ ಓಟ್ ಕೊಡಬೇಕು ನಮ್ಮ ಆಸೆ ಇದೆ. ಥ್ಯಾಂಕ್ ಯು. ನಾವಿದ್ದೀವಿ ಇವತ್ತು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸೇರುವಂಥ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಅನೇಕ ಅಭಿಪ್ರಾಯಗಳನ್ನು ನಾವು ಸಂಗ್ರಹ ಮಾಡ್ಕೊಂಡು ಬಂದಿದ್ದೀವಿ. ಬನ್ನಿ, ಇಲ್ಲೊಬ್ರು ಹಿರಿಯ ನಾಗರಿಕರಿದ್ದಾರೆ, ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ಕಾರ. ತಮ್ಮ ಹೆಸರು ಏನು ಮಾಡ್ಕೊಂಡಿದ್ದೀರಿ ಸರ್ ತಾವು? ಅಂಗಡಿ ಇದೆ. ಓಕೆ, ಸಂತೋಷ ಸರ್. ಈಗ ನಮ್ಗೆ ಇಲ್ಲಿ ಬಿಜೆಪಿ JDS ಮೈತ್ರಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಅವರಿದ್ದಾರೆ, ಕಾಂಗ್ರೆಸ್ ಇಂದ DK ಸುರೇಶ್ ಅವರಿದ್ದಾರೆ. ನಿಮ್ಮ ಅಭಿಮತ ಯಾರಿಗೆ? ನಿಮ್ಮ ಓಟ್ ಯಾರಿಗೆ? ನಮ್ದು ಡಾಕ್ಟರ್ಗೆ ಸರ್. ಡಾಕ್ಟರ್ಗೆ ಪೊಲಿಟಿಕಲ್ಸ್ ಗೊತ್ತು, ರಾಜಕೀಯನೇ ಗೊತ್ತಿಲ್ಲ. ಒಳ್ಳೆ ತನ ಇದೆ, ಅದು ಮೇನ್. ಪೊಲಿಟಿಕಲ್ ಎಲ್ಲರಿಗೂ ಆಟೋಮೆಟಿಕ್ ಆಗಿ ಬರುತ್ತೆ ಬಂದ ಮೇಲೆ. ಅಲ್ಲ, ನಾಲೆಡ್ಜ್ ಇದೆ ಅವರಿಗೆ. ರಾಜಕೀಯ ಒಳ್ಳೆಯವ್ರಿಗಲ್ಲ, ಒಳ್ಳೆಯವ್ರಿಗೆಲ್ಲ ನಿಜ. ಒಳ್ಳೆಯವರು ಇವ್ರು ಒಳ್ಳೆಯವ್ರು ಮಾಡಬಹುದು ಅಂತ. ಹಂಗಾದ್ರೆ ಈಗ ನೀವು ನಂಬಿ ಅವ್ರನ್ನ ಗ್ಯಾರಂಟಿ ಡಾಕ್ಟರ್ಗೆ ಇನ್ನೊಂದು ವಿಷಯದ ಮೋದಿ ಒಂದು ಕ್ಯಾಬಿನೆಟ್ ಅದನ್ನೇ ನೋಡಿ ಆಗ್ತಾ ಇರುತ್ತೆ. ಅಲ್ಲಿ ಬರಬೇಕು, ಅಲ್ಲಿ ಬರಬೇಕು. ಮತ್ತೆ ಇಲ್ಲಿ ಇವರು ಒಳ್ಳೆ ಕ್ಯಾಂಡಿಡೇಟ್ ನೋಡಿ ಹಾಕೋದು. ಯಾಕೆ ಸುರೇಶ್ ಅವ್ರು ಬೇಡ ಅನ್ನೋದಲ್ಲ, ನಮಗೆ ಇವರು ಇರಲಿ ಅಂತ. ಓಕೆ, ಖಂಡಿತ. ಥ್ಯಾಂಕ್ ಯು ಸರ್, ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು. ಇಲ್ಲಿ ನಮ್ಮ ಯುವ ಮತದಾರರಿದ್ದಾರೆ. ಯುವ ಮತದಾರರು ಯಾರ ಪರವಾಗಿ ತಮ್ಮ ಒಲವನ್ನು ತೋರಿಸ್ತಾರೆ ಮತ್ತು ಯಾಕೆ ಈ ಒಂದು ದೇಶದ ಒಂದು ಅಭಿವೃದ್ಧಿಯಲ್ಲಿ ಯುವ ಮತದಾರರ ಪ್ರಧಾನವಾದಂಥ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಕೇಳೋಣ. ನಮಸ್ಕಾರ ಸ್ನೇಹಿತರೆ, ತಮ್ಮ ಹೆಸರು ಏನು ಮಾಡ್ಕೊಂಡಿದ್ದೀರಿ? ಓಕೆ, ಈಗ ನೀವು ಎಲ್ಲೇ ಮತದಾರರಾಗಲಿ, ದೇಶದಲ್ಲಿ ಲೋಕಸಭಾ 2024 ಚುನಾವಣೆ ನಡೀತಾ ಇದೆ. ತಮ್ಮ ಇಡೀ ದೇಶದ ದಿಕ್ಸೂಚಿ ಚುನಾವಣೆ, ತಮ್ಮ ಅಭಿಪ್ರಾಯ ಏನು? ನಾವು ನಮ್ಮದು ತುಮಕೂರಲ್ಲಿ ಇರೋದು ಓಟು ತುರುವೇಕೆರೆಯಲ್ಲಿ. ಓಕೆ, ನಾವು ಸಲ JDS ಆಗ್ತಿದ್ದೋ ಓಟ. ಈ ಸಲ JDS ಇಲ್ದಲೇ ಇರೋದ್ರಿಂದ ನಾವು BJP ವೋಟ್ ಮಾಡ್ತೀವಿ. ಅಲ್ಲ, JDS ಪ್ರಾದೇಶಿಕ ಪಕ್ಷವಾಗಿತ್ತು, ಈಗ BJP JDS ಮೈತ್ರಿ ಆಗಿ ಈಗ ಯಾರಿಗೆ ಬಲ ಬಂದಿದೆ? BJPಗೆ ಬಲ ಬಂದಿದೆಯೋ JDS ಬಲ ಬಂದಿದೆಯೋ? ಸರ್ BJPಗೆ ಬಂದಿದೆ. ಅಂದರೆ ನಮ್ಮದು JDS ದೇಶಕ್ಕೋಸ್ಕರ JDS ನವರು BJP ಜೊತೆ ಮೈತ್ರಿ ಆಗಿದ್ದಾರೆ. ಇದು ಏನು ಒಳ್ಳೇದು? ಋಣಾತ್ಮಕನ ಧನಾತ್ಮಕನ? ಪಾಸಿಟಿವ್ ಆಗಿದೆಯಾ ಅಥವಾ ನೆಗೆಟಿವ್ ಆಗಿದೆ? ಪಾಸಿಟಿವ್ ಆಗಿದೆ ಸರ್. ಜನಗಳು ಕೂಡ ಅವಾಗೆಲ್ಲ ಕನ್ಫ್ಯೂಷನಲ್ಲಿದ್ದರು. ಈಗ ಇಲ್ಲಿ ಈಗ ಸ್ಥಳೀಯವಾಗಿ ನೀವಿರುವಂಥ ಕ್ಷೇತ್ರದಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರು ಕಣದಲ್ಲಿದ್ದಾರೆ, BJP ಮತ್ತು JDS ಮೈತ್ರಿ ಅಭ್ಯರ್ಥಿಯಾಗಿ. DK ಸುರೇಶ್ ಅವರು ಕೂಡ ಕಾಂಗ್ರೆಸ್ ಇಂದ ಇದ್ದಾರೆ. ಯಾರ ಪರವಾಗಿ ಜನರು ಮತದಾರರು ಒಲವಿದೆ ಅಂತ ನೀವು ಅನ್ನೋದು? ಡಾಕ್ಟರ್ ಪರವಾಗಿ. ಓಕೆ, ಡಾಕ್ಟರ್ ಪರವಾಗಿದ್ದೀರಿ ನೀವು. ಓಕೆ, ಯಾಕೆ ಡಾಕ್ಟರ್ ಗೆಲ್ಲಬೇಕು? ಸರ್ ಡಾಕ್ಟರ್ ಅಂದರೆ ಅವರು ಸುಮಾರು ಜನಕ್ಕೆ ಒಳ್ಳೇದು ಮಾಡಿದ್ದಾರೆ. ಬ್ಯಾಕ್ಗ್ರೌಂಡು ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಅಂತ ಅಂದರೆ ಅವರು ಡಾಕ್ಟರ್ ಆಗಿರೋದ್ರಿಂದ ಅವರಿಗೆ ಯಾವ್ಯಾವ ಥರ ಜನಗಳಿಗೆ ಒಳ್ಳೇದು ಮಾಡಬೇಕು ಅನ್ನೋದು ಗೊತ್ತಿದೆ. ಖಂಡಿತ. ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯ. ಸ್ನೇಹಿತರೆ, ನಾವಿದ್ದೀವಿ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ. ನಮ್ಮ ಜೊತೆ ಇದ್ದಾರೆ ಆಟೋ ಚಾಲಕರು, ನಮ್ಮನ್ನೆಲ್ಲ ಒಂದು ದನ ಮುಟ್ಟಿಸುವಂಥ ಸಾರಥಿಯವರು ನಮ್ಮ ಜೊತೆಲಿದ್ದಾರೆ. ಬನ್ನಿ, ಈ ಒಂದು ಲೋಕಸಭಾ 2024 ಕುರುಕ್ಷೇತ್ರದಲ್ಲಿ ಯಾರು ಪರವಾಗಿದೆ ಅವರು ಬರುವಂತ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನು ಮಾಡ್ಕೊಂಡಿದ್ದೀರಿ ಸರ್ ನೀವು? ಏನಿಲ್ಲ ಸರ್, ಆಟೋ ಓಡ್ತಾ ಇದ್ದೀನಿ. ನಾವು ಬೆಂಗಳೂರು ಸಿಟಿದವರೇ. ಓಕೆ. ಚಿಕ್ಕಬಣ್ಣವರ ಮನೆ ಇರೋದು. ಓಕೆ. ಆರಾಮಾಗಿ ಓಡಿಸ್ಕೊಂಡು ಆರಾಮಾಗಿದ್ದೀವಿ ಸರ್. ಓಕೆ, ಯಾರು ಪರವಾಗಿದೆ ಸರ್ ಇವತ್ತು? ನೀವು ನೋಡ್ತಾ ಇದ್ದೀರಾ, BJP JDS ಮೈತ್ರಿ ಆಗಿದೆ, ಕಾಂಗ್ರೆಸ್ ಇದೆ. ಇಲ್ಲ ಸರ್, ನನಗೆ ಕಾಂಗ್ರೆಸ್ ಸರ್. ಮುಂಚೆಯಿಂದ ನಾನು ಕಾಂಗ್ರೆಸ್ ನಾನು ಸಪೋರ್ಟ್ ಮಾಡ್ತೀವಿ ಸರ್. ಆಯಿತು ಸರ್, ಕಾಂಗ್ರೆಸ್ ದಶಕಗಳಿಂದ ದೇಶ ಆಡಿದೆ. ಹೌದು ಸರ್. ಈಗ ಮೋದಿ ಅವರು ಕಳೆದ 10 ವರ್ಷಗಳಿಂದ ಒಂದು ಬದಲಾವಣೆಗಳನ್ನು ತಂದಿದ್ದಾರೆ ಕೆಲವೊಂದು. ಹೌದು ಸರ್. ಅದು ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಅದು ಬೇರೆ ವಿಷಯ. ಹೌದು ಸರ್. ಆದರೆ ನೀವು ಕಾಂಗ್ರೆಸ್ ಅಧಿಕಾರ ಕೊಡ್ತೀರಾ? ನನಗೆ ಇಷ್ಟ ಮುಂಚೆಯಿಂದನೂ ಇಲ್ಲ ಸರ್, ನನಗೆ ಕಾಂಗ್ರೆಸ್. ಯಾರು ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು? ಇದು ರಾಹುಲ್ ಗಾಂಧಿ ಸರ್. ಖರ್ಗೆ ಬೇಡವಾ ಸರ್? ಏನು ಬೇಡ ಸರ್. ಓಕೆ, ರಾಹುಲ್ ಗಾಂಧಿ ನಿಮ್ಮ ಪ್ರಧಾನಮಂತ್ರಿ ಆಗಿ. ಹೌದು ಸರ್. ಖಂಡಿತ ಕಾಂಗ್ರೆಸ್ ಪರವಾಗಿ ನಿಮ್ಮ ಒಲವು. ಹೌದು ಸರ್. ಖಂಡಿತ. ಥ್ಯಾಂಕ್ ಯು ಸರ್, ನಿಮ್ಮ ಧನ್ಯವಾದ. ಓಕೆ ಸರ್, ವೆಲ್ಕಮ್ ಸರ್. ರಾಜದಾರಿ TV, ಅಡೆತಡೆ ಇಲ್ಲದ ಪ್ರಜಾದಾರಿ.